ರಾಜ್ಯ ಸರ್ಕಾರಿ ನೌಕರರ ಸಂಘ ವಿವಿಧ ಬೇಡಿಕೆಗಳ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದು, ಅದರನ್ವಯ ನೌಕರರಿಗೆ ಶೇಕಡ 27ರಷ್ಟು ವೇತನ ಹೆಚ್ಚಳಕ್ಕೆ ಶಿಫಾರಸು ಮಾಡಿದೆ. ಇದರ ಜೊತೆ ಇನ್ನೂ 30 ವಿವಿಧ ಶಿಫಾರಸುಗಳನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸುಧಾಕರ್ ನೇತೃತ್ವದ ಆಯೋಗ ಸಲ್ಲಿಸಿದ ವರದಿಯಲ್ಲಿ ಏನಿದೆ? ಇದರಿಂದ ರಾಜ್ಯ ಬೊಕ್ಕಸಕ್ಕೆ ಎಷ್ಟು ಹಣ ಹೊರೆಯಾಗಬಹುದು? ವರದಿ ಶಿಫಾರಸಿನ ಅನ್ವಯ ವಾರದಲ್ಲಿ 5 ದಿನಗಳ ಕೆಲಸ, ಕನಿಷ್ಠ ಮೂಲ ಮಾಸಿಕ ವೇತನವನ್ನು 17,000ದಿಂದ 27,000ಕ್ಕೆ ಹೆಚ್ಚಳ ಮಾಡುವುದು, ಗರಿಷ್ಠ ವೇತನವನ್ನು 2,41,000ಕ್ಕೆ ನಿಗದಿಪಡಿಸುವುದು, ಕ್ಯಾಲೆಂಡರ್ ವರ್ಷದಲ್ಲಿ ಜನವರಿ 1 ಜುಲೈನಲ್ಲಿ ವಾರ್ಷಿಕ ಬಡ್ಡಿದರ ಮಂಜೂರು ಮಾಡುವುದನ್ನು ಮುಂದುವರೆಸುವುದು, ಹೊಸ ವೇತನ ಶ್ರೇಣಿಗಳನ್ನು 1/7/22ರಿಂದ ಅನ್ವಯಿಸುವಂತೆ ಜಾರಿಗೆ ತರುವುದು, ಮಾಸಿಕ ಪಿಂಚಣಿ ಪ್ರಮಾಣವು ಅಂತಿಮವಾಗಿ ಪಡೆದ ಮೂಲ ವೇತನದ ಶೇಕಡ 50ರಷ್ಟನ್ನು ಮುಂದುವರೆಸುವುದು, 70 ಮತ್ತು 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ ಶೇಕಡ 10ರಷ್ಟನ್ನು ನೀಡುವುದು, ಸಿ ಮತ್ತು ಡಿ ಗ್ರೂಪ್ ನೌಕರರಿಗೆ ರಾಜ್ಯ ಗುಂಪು ವಿಮಾ ಯೋಜನೆಯ ಮಾಸಿಕ ವಂತಿಗೆಯನ್ನು ಶೇಕಡ 100ರಷ್ಟು ಹಾಗೆ ವೃಂದ ಎ ಬಿ ನೌಕರರಿಗೆ ಶೇಕಡ 50ರಷ್ಟನ್ನು ಹೆಚ್ಚಿಸುವುದು, ಸಮವಸ್ತ್ರ ಭತ್ಯೆ, ಪ್ರಯಾಣ ಭತ್ಯೆ, ಸಾಗಣೆ ಭತ್ಯೆ, ದಿನಭತ್ಯೆಯನ್ನು ಶೇಕಡ 25ರಷ್ಟು ಹೆಚ್ಚಿಸುವುದು ಸೇರಿದಂತೆ ಇಂಥ 10 ಹಲವು ಬೇಡಿಕೆಗಳನ್ನು ಆಯೋಗ ಶಿಫಾರಸು ಮಾಡಿದೆ. ಈ ಶಿಫಾರಸಿನ ವರದಿಯಂತೆ ಸರ್ಕಾರ ಪರಿಷ್ಕರಿಸಿದರೆ ಈ ವರ್ಷವೇ 17,440.15 ಕೋಟಿ ಬೊಕ್ಕಸಕ್ಕೆ ಹೊರೆಯಾಗಲಿದೆ. ವೇತನಕ್ಕಾಗಿ 80.434 ಕೋಟಿ, ಪಿಂಚಣಿಗಾಗಿ 32.355 ಕೋಟಿ, ಒಟ್ಟು 1,92,07,889 ಕೋಟಿ ಈ ಸರ್ಕಾರಿ ನೌಕರರ ಬೇಡಿಕೆಗೆ ವ್ಯಯಿಸಬೇಕಾಗುತ್ತದೆ. ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಿದ್ದು, ಚುನಾವಣಾ ಮುಗಿದ ನಂತರ ನೌಕರರ ಎಷ್ಟು ಬೇಡಿಕೆಗಳನ್ನು ಸರ್ಕಾರ ಪರಿಷ್ಕರಿಸಲಿದೆ ಎಂಬುದನ್ನು ಕಾದು ನೋಡಬೇಕು.